ಹಲೋ ಸ್ನೇಹಿತರೆ, ಎಲ್ಲರಿಗೂ ವಂದನೆಗಳು. ಹಿಜಾಬ್ ಮರುಜಾರಿ ವಿಷಯ ಕುರಿತು ಕೆಲವೊಂದು ವಿಷಯ ಚರ್ಚಿಸಲು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ. ಚಾನಲ್ಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಪಡ್ಕೊಳ್ಳಿಕ್ಕೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದೆ ಅಂತ ತಿಳಿದುಕೊಂಡು ವಿಡಿಯೋನ ಮುಂದುವರಿಸ್ತೀನಿ. 2022ರಲ್ಲಿ BJP ಸರ್ಕಾರವಿದ್ದಾಗ ಉಡುಪಿನಲ್ಲಿ ಹಿಜಾಬ್ ಪ್ರಕರಣ ಭಾರಿ ಸದ್ದು ಮಾಡಿತ್ತು, ಭಯಂಕರ ವಿಕೋಪಕ್ಕೆ ಹೋಗಿತ್ತು, ದೇಶಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು, ಕಾನೂನು ಸಮರಕ್ಕೂ ಕಾರಣವಾಗಿತ್ತು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ವರೆಗೂ ಅದರದ ಪ್ರಕರಣಗಳು ಹೋಗಿದ್ದಂತಹ ಒಂದು ಘಟನೆ ನಡೆದಿತ್ತು. ಆವಾಗ ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಶಾಲನ್ನು ಹಿಂದೂ ಯುವಕ ಯುವತಿಯರು ಧರಿಸಿಕೊಂಡು ಬಂದಿದ್ದರು. ಅದನ್ನು ಆವಾಗ ಹಿಜಾಬನ್ನು ಬ್ಯಾನ್ ಮಾಡಿತ್ತು BJP ಸರ್ಕಾರ ಸರ್ಕಾರಿ ಶಾಲೆಗಳಲ್ಲಿ. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ, ತಾನು ಅಧಿಕಾರಕ್ಕೆ ಬಂದ 3 ವರ್ಷದ ಹೆಚ್ಚು ಕಡಿಮೆ 3 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. 3 ವರ್ಷದ ನಂತರ ಅದನ್ನು ಪುನಃ ಜಾರಿ ಮಾಡಿದೆ. ಅರ್ಥಾತ್ BJP ಹಿಜಾಬ್ ಬ್ಯಾನ್ ಏನು ಜಾರಿಗೊಳಿಸಿತ್ತು ಅದನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಅಂದರೆ ಜನಿವಾರ ಆಮೇಲೆ ಪೇಟ ಇಂಥವಕ್ಕೆಲ್ಲ ಪರ್ಮಿಷನ್ ಕೊಡ್ತಾರಂತೆ, ಅದ್ರ ಜೊತೆ ಹಿಜಾಬಿಗೂ ಕೊಟ್ಟಿದ್ದಾರೆ. ಆದರೆ ಕೇಸರಿ ಶಾಲೆಗೆ ಪರ್ಮಿಷನ್ ಇಲ್ವಂತೆ. ಇಲ್ಲೇ ಬಂದಿದ್ದು ಅಂದರೆ ಕೇಸರಿ ಶಾಲೆಗೆ ಅಂದರೆ ಬಾಯ್ಬಿಟ್ಟು ಕರೆಕ್ಟಾಗಿ ಅಲ್ಲಿ ಉಲ್ಲೇಖ ಮಾಡದಿದ್ರು ಒಟ್ಟಿನಲ್ಲಿ ಕೇಸರಿ ಶಾಲೆ ಹಾಕ್ಕೊಂಡು ಬರೋಂಗಿಲ್ಲ ಅಂತ ಅದರ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಇವ್ರಿಗೇನೀಗ ದಾವಣಗೆರೆ ದಕ್ಷಿಣ ಮತ್ತು ಪಂಚರಾಜ್ಯ ಚುನಾವಣೆಯೂ ಮುಗಿತಲ್ಲ, ಸ್ವಲ್ಪ ಮುಸ್ಲಿಮರು ಬಂಡಾಯ ಎದ್ದಿದ್ರು ದಾವಣಗೆರೆ ದಕ್ಷಿಣದಲ್ಲಿ. ಎಲ್ಲಿವರೆಗಪ್ಪ ಅಂತಂದರೆ ನಿಮ್ಗೆ ನಾವು ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಉತ್ತರ ಪ್ರದೇಶ ಮತ್ತು ದಿಲ್ಲಿ, ಗುಜರಾತಲ್ಲೆಲ್ಲ ಕಾಂಗ್ರೆಸ್ಸಿಗೆ ಯಾವ ಪರಿಸ್ಥಿತಿ ಆಗಿದೆಯೋ ಅದೇ ರೀತಿ ಪರಿಸ್ಥಿತಿಯನ್ನು ಕರ್ನಾಟಕದಲ್ಲೂ ಆಗುವಂಗೆ ಮಾಡ್ತೀವಿ ಅಂತ ಮುಸ್ಲಿಂ ಧರ್ಮ ಗುರುಗಳು ಸೇರಿದಂತೆ ಉಲೇಮಾಗಳೆಲ್ಲ ಏನು ಸಭೆ ಸೇರಿದ್ದು. ಅವರು ಒಂದು ರೀತಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಘಟನೆ ನಡೆದಿತ್ತು ಕೆಲ ದಿವಸಗಳ ಹಿಂದೆ. ಈಗ ಹೀಗಾಗಿ ಅದಕ್ಕಾಗಿ ಅವರಿಗೆ ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಮತ್ತು ಅವ್ರನ್ನ ಓಲೈಕೆಯಲ್ಲಿ ತಾನೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೋಬೇಕು. ಆಮೇಲೆ ಕೋಪಗೊಂಡಿರುವಂಥ ಮುಸ್ಲಿಂ ಮತಗಳನ್ನು ಓಲೈಸಬೇಕಲ್ಲ, ಮುಸ್ಲಿಮರನ್ನು ಓಲೈಸಬೇಕಲ್ಲ, ಅಲ್ಪಸಂಖ್ಯಾತರು ಅಂತ ಹೇಳ್ಕೊತಾ ಅದರಲ್ಲೇ ಮುಸ್ಲಿಮರನ್ನು ಓಲೈಸೋದು. 600 ಕೋಟಿ ಏನೋ ವಿಶೇಷ ಪ್ಯಾಕೇಜ್ ಏನೋ ಮೊನ್ನೆ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯನವರಲ್ಲಾಗತ್ತೆ. ಸುಮಾರು 600 ಕೋಟಿ ಇರಬೇಕು ಮೋಸ್ಟ್ಲಿ. ಇವು ವಿಚಿತ್ರ ಅಂತಂದರೆ ಇವೆರಡೂ ಚುನಾವಣೆ ಪ್ರಣಾಳಿಕೆ ಒಳಗೆ ಕಾಂಗ್ರೆಸ್ನ ಒಂದು ಘೋಷಣೆ ಮಾಡಲ್ಪಟ್ಟಂಥ ಆಶ್ವಾಸನೆಗಳೇ. ಯಾವುದು ಹಿಜಾಬ್ ಬ್ಯಾನನ್ನು ಹಿಂಪಡೆಯೋದು ಹಾಗೂ ಇದು ಮಾಡಿದ್ದು. ನಾವು ಹೇಳಿದ್ನ 600 ಕೋಟಿ ಅನುದಾನ ಅಂತ. ಈಗ ಅವರೆಲ್ಲ ಮತ್ತೆ ಕೋಪಗೊಂಡ್ಬಿಟ್ರು, ಮುಸ್ಲಿಂ ಬಾಂಧವರೆಲ್ಲ ಕೋಪಗೊಂಡ್ಬಿಟ್ಟಿದ್ದಾರೆ, ಕಾಂಗ್ರೆಸ್ನ ಕೈ ಬಿಟ್ಟುಬಿಡ್ತಾರೆ. SDP ಈಗೇನೋ ಎಷ್ಟು 19,000 ಎಷ್ಟು ಓಟ್ ಬಿದ್ದಿದೆ ಅಂತೆ ದಾವಣಗೆರೆ ದಕ್ಷಿಣದಲ್ಲಿ ಮೊನ್ನೆ. ಅಂದರೆ ಅದರ ಅರ್ಥ ಇವರಿಗೆ 2028ರ ವಿಧಾನಸಭೆ ಈಗಿಂದ ಚಿಂತೆ ಶುರುವಾಗಿದೆ ಕಾಂಗ್ರೆಸ್ಸಿಗೆ. ಯಾಕಂದರೆ ಉತ್ತರ ಭಾರತದಲ್ಲಂತೂ ಇವರಿಗೆಲ್ಲೂ ಬಹುತೇಕ ಎಲ್ಲೂ ಜಾಗಿಲ್ಲ. ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಒಂದೇ ಸದ್ಯಕ್ಕೆ ಆಡಳಿತದಲ್ಲಿರೋದು, ಕೇರಳದಲ್ಲಿ ಒಂದು ಸದ್ಯ ಬಂದಿದ್ದಾರೆ. ಆದರೆ ಕರ್ನಾಟಕ ಕೇರಳ ಬಿಟ್ಟರೆ ಇವರು ಹೇಳ್ಕೊಳ್ಳುವಂಥ ರಾಜ್ಯ ಅನ್ನೋದು ತೆಲಂಗಾಣ ಒಂದಿದೆ, ಹಿಮಾಚಲ ಪ್ರದೇಶ ಒಂದಿದೆ ಅಷ್ಟೇ ಬಿಟ್ಟರೆ ಬೇರೆ ಅಲ್ಲಿ ಇವ್ರಿಗೆ ಸದ್ಯಕ್ಕೆ ಅವಕಾಶ ಮತದಾರರು ಕೊಡಲಿಲ್ಲ. ಕಾಂಗ್ರೆಸ್ನವರಿಗೆ ಮನೆ ಕಳಿಸಿದ್ದಾರೆ. ಅದಕ್ಕಾಗಿ ಇವರಿಗೆ ಮುಸ್ಲಿಂ ಓಲೈಕೆಯನ್ನು ಮಾಡಬೇಕಾಗಿತ್ತು. ಅದಕ್ಕೂ ಆಯಿತು. ಆಮೇಲೆ ಇವರು ಮೋದಿಯವ್ರಿಗೆ ಹೇಳಿದ್ರು, ಪಂಚರಾಜ್ಯ ಚುನಾವಣೆ ಆಗೋ ತನಕ ಅವರು ಸುಮ್ಮನಿದ್ರು. ಈಗ ಪೆಟ್ರೋಲು ಡೀಸೆಲು ಕೊರತೆ ಆಗಿದೆ ಅಂತ ಹೇಳ್ತಿದ್ದಾರೆ, ಮಿತವಾಗಿ ಬಳಸಿ ಅಂತ ಹೇಳ್ತಿದ್ದಾರೆ, ಚಿನ್ನ ಖರೀದಿಯನ್ನು 1 ವರ್ಷದವರೆಗೆ ಸ್ಟಾಪ್ ಮಾಡಿ ಅಂತ ಹೇಳ್ತಿದ್ದಾರೆ. ಆ ರೀತಿ ಅವರು ಪಂಚರಾಜ್ಯ ಚುನಾವಣೆ ಸಲುವಾಗಿ ಸುಮ್ಮನಿದ್ರು. ಹಾಗಾದರೆ ಇವರು ಮಾಡಿದ್ದೇನು, ಪಂಚರಾಜ್ಯ ಚುನಾವಣೆ ಮುಗಿಯೋ ತನಕ ಹಿಜಾಬನ್ನು ಸುಮ್ಮನೆ ಬಿಟ್ಟಿದ್ದರು. ಹಿಜಾಬ್ ಬ್ಯಾನನ್ನು ಇದು ಹಿಂಪಡೆಯುವುದು ಇದು ಇವ್ರ ನಿರ್ಧಾರ. ಯಾಕಪ್ಪ ಅಂತಂದರೆ ಇಲ್ಲಿ ಹಿಜಾಬ್ ಹಿಂಪಡೆಯುವ ಇದನ್ನು ರೂಲ್ಸನ್ನು ಆವಾಗೇ ಕಾನೂನನ್ನು ಜಾರಿಗೆ ತಂದಿದ್ದರೆ, ಅಂದರೆ BJP ಅವರು ಏನು ಜಾರಿಗೊಳಿಸಿದ್ರು ಅದನ್ನು ರದ್ದು ಮಾಡಿ ಆದೇಶ ಹೊರಡಿಸಿದರೆ ದೇಶಾದ್ಯಂತ BJPಗರು ಅದನ್ನೇ ಒಂದು ಪ್ರಚಾರದ ಅಸ್ತ್ರವನ್ಗೆ ಮಾಡ್ಕೋತಿದ್ರು, ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಿದ್ರು ಅಂತೇಳಿ. ಪಂಚರಾಜ್ಯ ಚುನಾವಣೆ ಆದಮೇಲೆ ಈಗ ಹಗುರಕ್ಕೆ ಒಂದೊಂದೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 600 ಕೋಟಿ ಇದನ್ನು ಆವಾಗ ಹೇಳಿದಂಗೆ ಅದು ಒಂದಾಯಿತು, ಹಿಜಾಬ್ ಇದು ಒಂದಾಯಿತು ರದ್ದುಗೊಳಿಸಿದ್ದು. ಅಂದರೆ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಕರ್ನಾಟಕವನ್ನು ಯಾವ ರೀತಿ ಶಿಕ್ಷಣದಲ್ಲಿ ಕೂಡ ತಮ್ಮ ರಾಜಕೀಯವನ್ನು ಬೆಳೆಸಲಿಕ್ಕೆ ಹೊರಟಿದ್ದಾರೆ ಅಂತೇಳಿ ಇದನ್ನು ಸ್ಪಷ್ಟವಾಗಿ ಗೊತ್ತಾಗತ್ತೆ. ನೀಟ್ ಸೋರಿಕೆ ಆಯಿತು, ನೀಟ್ ಎಕ್ಸಾಮ್ ಮಾಡಿದ್ದಾರೆ ಅಂತೇಳಿ ಹರಿಹಾಯ್ದರು ಕೇಂದ್ರ ಸರ್ಕಾರವನ್ನು, ಸರಿ ಇದೆ. ಆದರೆ ಇವರು ಮಾಡಲಿಕ್ಕೆ ಹೊರಟಿರೋದೇನು, ಸದ್ಯಕ್ಕೆ ಶಾಲೆ ರಜೆ ಇದೆ. ಈಗ ಜೂನ್ 1ರಿಂದ ಹೆಚ್ಚು ಕಡಿಮೆ ಜೂನ್ ತಿಂಗಳಲ್ಲೆಲ್ಲ ಪ್ರಾರಂಭ ಆಗ್ತವೆ. ಇವರು ಜಾರಿಗೊಳಿಸುವ ಆದೇಶ ಸರ್ಕಾರಿ ಅನುದಾನಿತ ಶಾಲೆಗಳು, ಸರ್ಕಾರಿ ಶಾಲೆಗಳು, PU ಕಾಲೇಜುಗಳಲ್ಲಿ ಹಿಜಾಬನ್ನು ಜಾರಿಗೊಳಿಸ್ತಾ ಇದ್ದಾರೆ. ಅಂದರೆ ಮರು ಜಾರಿಗೆ ಬರ್ತಾ ಇದೆ. BJP ಅವರನ್ನು 2022ರಲ್ಲಿ ನಾವು ಹೇಳಿದಂಗೆ ರದ್ದು ಮಾಡಿದರು. ಕೇಸರಿ ಶಾಲೆಲ್ಲ ಧರಿಸ್ಕೊಂಬಂದು ಹಿಂದೂ ಯುವಕ ಯುವತಿಯರು ರಾಜ್ಯಾಂತಕ್ಕೆ ಹೋಗಿತ್ತು. ಅದು ಮೊದಲು ಉಡುಪಿಯಲ್ಲಿ ಹಿಜಾಬ್ ಧರಿಸ್ಕೊಂಬಂದುಬಿಟ್ಟಿದ್ದಾರೆ ಅಂಥೇಳಿ ಅಲ್ಲಿ ಒಂದು ಕಾಲೇಜಿನ ಇವರು ಅವರನ್ನು ಹೊರಗೆ ಕಳಿಸಿದರು. ಕಾಲೇಜಿನ ಸಂಬಂಧಪಟ್ಟ ಪ್ರಿನ್ಸಿಪಾಲ್
ಉಡುಪಿನಲ್ಲಿ ಹಿಜಾಬ್ ಅಂದರೆ ಅವ್ರದ್ದು ಉದ್ದೇಶ ಸ್ಪಷ್ಟವಾಗಿತ್ತು. ಸರ್ಕಾರಿ ಶಾಲೆ ನಿಮ್ಮ ಧಾರ್ಮಿಕ ಆಚರಣೆಗಳು ಓಕೆ, ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಒಂದೇ ಥರ ಕಾಣಲಿ, ಅವ್ರ ನಡುವೆ ಭೇದ ಭಾವ ಬೇಡ ಅಂಥೇಳಿ ಸಮವಸ್ತ್ರ ಅಂತ ಅರ್ಥ ಏನು? ಸಮನಾಗಿರೋ ವಸ್ತ್ರವೇ ಸಮವಸ್ತ್ರ. ಅದಕ್ಕಾಗೆಲ್ಲ ಸಮವಸ್ತ್ರದಲ್ಲಿ ಯಾಕೆ ಈ ಹಿಜಾಬ್ ಬೇಕು ಅಂತೇಳಿ ಅವರು ಆವಾಗ ಉಡುಪಿ ಶಾಲೆ ಅಂದರೆ ಕಾಲೇಜ್ನವರು ವಾಪಸ್ ಕಳಿಸಿದ್ರು ಅವ್ರನ್ನ. ಅದೇ ದೊಡ್ಡ ರಾಧ ಅಂತ ಮಾಡಿ ಅದ್ರ ಹಿಂದೆಲ್ಲ ಈ ಮುಸ್ಲಿಂ ಮೂಲಭೂತ ಸಂಘಟನೆಗಳಿದ್ದುವಂತೆ. SDPI ಇತ್ತು ಅನ್ಲಾಗತ್ತೆ, PFI ಇತ್ತು ಅನ್ಲಾಗತ್ತೆ. ಅದು ಬಹಳಷ್ಟು ತದನಂತರ ತಿಕ್ಕಾಟಕ್ಕೆ ಕಾರಣವಾಯಿತು. ಸಿದ್ದರಾಮಯ್ಯನವರು ಅದೇನು ಹಿಜಾಬ್ ಅಂದ್ರೇನು, ಒಂದು ರೀತಿ ಹೀಗೆ ಈ ಸ್ವಾಮಿಗಳೆಲ್ಲ ಹಾಕ್ಕೊಳ್ಳೋದಲ್ವ ಅಂತ ಹೇಳಿ ಜಾರ್ಕೊಂಡ್ಬಿಟ್ರು ಅವರು ಸಿದ್ದರಾಮಯ್ಯನವರು. ಯಾರೋ ಮುಸ್ಲಿಂ ಓಲೈಕೆ ಪರಮಾವಧಿ ಇದರಲ್ಲಿ ನೋಡ್ರೆ ಗೊತ್ತಾಗತ್ತೆ. ಮುಸ್ಲಿಂ ಓಲೈಕೆ ಮಾಡೇ 2023ರಲ್ಲಿ ಬಂದರು ಬಿಡಿ, ಅದೇನು ಹೇಳಿ ಉಪಯೋಗ ಇಲ್ಲ. ತದನಂತರ ಅದರಲ್ಲಿ BJP ದುರಾಡಳಿತವೂ ಸೇರಿತ್ತು, ಭ್ರಷ್ಟಾಚಾರನೂ ಸೇರಿತ್ತು. BJPಗರ ಒಂದು ನಿಸ್ತೇಜವಾದಂಥ ಆಡಳಿತ, ಒಂದು ರೀತಿ ಬ್ರಹ್ಮಾಂಡ ಭ್ರಷ್ಟಾಚಾರನೂ ಕಾರಣವಾಗಿತ್ತು. ಅದರಲ್ಲಿ ಒಳ ಜಗಳ ತಾರಕಕ್ಕೇರು ಹೋಗಿತ್ತು ಆವಾಗ. ಈಗಲೂ ಇದೆಯಲ್ಲ, ಈಗಲೂ ಏನು BJPಯಲ್ಲಿ ಕಡಿಮೆ ಆಗಿಲ್ಲ. ಇವೆಲ್ಲ ಕಾರಣಗಳಿಂದ ಕಾಂಗ್ರೆಸ್ ಬಂತು. 3 ವರ್ಷ ಸುಮ್ಮನಿದ್ರು. ಈಗ ಸುಮ್ಮನಿದ್ಕೊಂಡು ಈಗ ಇದನ್ನು ಹಿಜಾಬ್ ಬ್ಯಾನನ್ನು ರದ್ದು ಮಾಡಿದ್ದಾರೆ. ಆಮೇಲೆ ಇವರು ಪ್ರಣಾಳಿಕೆಯಲ್ಲಿ 2023ರಲ್ಲಿ ಬಜರಂಗ ದಳವನ್ನು ಏನೋ ನಿಷೇಧ ಮಾಡ್ತೇವೆ ಅಂತ ಹೇಳಿದ್ರು ಅನಿಸುತ್ತೆ. ಬಜರಂಗ ದಳ ನಿಷೇಧ ಮಾಡ್ಲಿಕ್ಕಾಗತ್ತೆ ಇವರಿಗೆ? ಸಾಧ್ಯ ಇಲ್ಲ. ಅದಕ್ಕೆ ಕೇಂದ್ರ ಸರ್ಕಾರದ ಕೈಲಿದೆ, ಇವ್ರ ಕಡೆ ಆಗಲ್ಲ ಬಿಡಿ. RSS ನಿಷೇಧ ಮಾಡ್ತೇವೆ ಅಂತ ಹೇಳೋದು. ಮುಸ್ಲಿಮರು ಅಲ್ಲೇಕೆ ಏನು ಮಾಡೋದು? ಪರಮಾವಧಿ ವಿಚಿತ್ರ ಅಂತಂದರೆ ಬಜರಂಗ ದಳ ಆಗಲಿ RSS ಆಗಲಿ ಯಾವುದೂ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ, ದೇಶದ್ರೋಹಿ ಚಟುವಟಿಕೆಯಲ್ಲಿ ಭಾಗಿಯಾಗಿಲ್ಲ. ದೇಶದ್ರೋಹಿ ಚಟುವಟಿಕೆಗಳ ಭಾಗಿಯಾದ ಸಂಘಟನೆಗಳನ್ನು ಸುಮ್ಮನಿದ್ದು ಬಿಡೋದು. ಸಿಮಿ, PFI ಇಂಥವೆಲ್ಲ ಸುಮ್ಮನಿದ್ಬಿಡೋದು. ಇತ್ಲಾಗೆ BJP RSS, BJP ಬಿಡಿ, ಅವರು ರಾಜಕೀಯ ವೈರಿ ಆಯಿತು. RSS ಹಂಗೆ, ಬಜರಂಗ ದಳ ಹಾಗೆ, ಹಿಂದೂ ಸಂಘಟನೆಗಳು ಹಾಗೆ. ಅಂದರೆ ಕೇಸರಿ ಮೇಲೆ ಇವರು ದ್ವೇಷ ಸ್ಪಷ್ಟವಾಗಿ ಕಾಣುತ್ತೆ. ಕೇಸರಿ ಮೇಲೆ ಇವ್ರಿಗೆ ದ್ವೇಷ ಇದೆ ಅಂಥೇಳಿ ಇಡೀ ಕಾಲೇಜ್ನಲ್ಲಿ ಯಾರೂ ಕೇಸರಿ ಶಾಲನ್ನು ಧರಿಸ್ಕೊಂಗಿಲ್ಲ. ಹಿಜಾಬ್ ಧರಿಸ್ಬೋದು, ಕೇಸರಿ ಶಾಲನ್ನು ಧರಿಸ್ಕೊಂಗಿಲ್ಲ ಅಂದರೆ ಯಾರು ಕೇಳ್ತಾರೆ? ಇದು ಖಂಡಿತವಾಗಿ ಮತ್ತೆ ಇದು ನ್ಯಾಯಾಲಯಕ್ಕೆ ಹೋಗುತ್ತೆ ಈ ಪ್ರಕರಣ. ಈಗಾಗಲೇ ಪ್ರಮೋದ್ ಮುತಾಲಿಕ್ ಅವರು ಇವತ್ತು ಹುಬ್ಳಿನಲ್ಲಿ ಹೇಳಿದಾರಂತೆ, ವಕೀಲರ ಜೊತೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ PIL ಹಾಕೋ ಬಗ್ಗೆ ಹೈಕೋರ್ಟ್ನಲ್ಲಿ. ಮೋಸ್ಟ್ಲಿ ಹಾಕ್ಬೋದು. ಅಥವಾ ಅವರೆಲ್ಲ ಅಂದರೆ ಬೇರೆ ಯಾರು ಹೋಗ್ತಾರೆ, ಡೆಫಿನೆಟ್ ಹೋಗ್ತಾರೆ. ಈಗ ಸ್ವಲ್ಪ ಜನ ಹಿಂದೂಗಳು ಜಾಗೃತರಾಗಿದ್ದಾರೆ, ಮೊದಲಂಗೆಲ್ಲ ಇವರು ಮಾಡಿಸ್ಕೊಂಡು ಹಿಂದೂಗಳು ಇರೋದಿಲ್ಲ ಈಗ. ಆಮೇಲೆ ಇವರು ಡಿಕ್ಟೇಟರ್ಶಿಪ್ ಅಂತ ಮೋದಿಯವ್ರಿಗೆ ಹೇಳ್ತಾರೆ. ಇವರೇನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಬೇಕಲ್ಲ. ಶಿಕ್ಷಣದಲ್ಲಿ ನಿಮ್ಮ ರಾಜಕೀಯ ಅದಕ್ಕೆ ಯಾಕೆ ಬೇಕು? ಶಿಕ್ಷಣದಲ್ಲಿ ನಿಮ್ಮ ಕೇಸರಿ ದ್ವೇಷವನ್ನು ಅಂದರೆ ಮಕ್ಕಳಲ್ಲಿ ಬಲವಂತವಾಗಿ ಹೇರ್ದಂಗಲ್ವೇ ಇದು? ಅಂದರೆ ಶಾಲೆಗೆ ಹೋಗುವಾಗ ಅವ್ರಿಗೆ ಕೇಸರಿ ಮೇಲೆ ದ್ವೇಷ ಒಂದು ಮೂಡಲಿ, ಅಥವಾ ಕೇಸರಿ ಶಾಲನ್ನು ಧರಿಸ್ಕೊಂಬಂದ್ಬಿಟ್ರೆ ನಮಗೆ ಅಲ್ಲಿ ನಾಳೆ ತೊಂದರೆ ಆಗ್ಬೋದು, ಅಥವಾ ನಮ್ಮ ಮತ ಬ್ಯಾಂಕಿಗೆ ಹೊಡೆತ ಕೊಡ್ಬೋದು, ಮುಸ್ಲಿಂ ಮತ ಬ್ಯಾಂಕಿಗೆ ಅಂತೇಳಿದು ಕಾಂಗ್ರೆಸ್ನ ಸ್ಪಷ್ಟ ಒಂದು ಇದು ಉದ್ದೇಶ ಇದರಲ್ಲಿ ಅರ್ಥವಾಗತ್ತೆ. ಈಗ ನೀಟ್ ಪರೀಕ್ಷೆ ಬಗ್ಗೆ ಇಷ್ಟೆಲ್ಲ ಹರಿಹಾಯ್ದರು ಎಲ್ಲ ಹೌದು. ಆದರೆ ಇಲ್ಲಿ ಕಾಲೇಜ್ನಲ್ಲಿ ಈಗ ಆ ರೀತಿ ಮಾಡಲಿಕ್ಕೆ ಈಗ ಹಿಜಾಬನ್ನು ಬ್ಯಾನ್ ಮಾಡಿದ್ದನ್ನು ತೆಗ್ಲಿಕ್ಕೆ ಹೊರಟಿದ್ದಾರೆ. ಈಗ ತಂಡಾಗಿದ್ದು ತಾನೇ ಎಲ್ಲ ನಿಶ್ಚಿಂತವಾಗಿ. ಈಗ ಹಿಜಾಬ್ ಗಲಾಟೆ ಫುಲ್ ಸ್ಟಾಪ್ ಆಗಿತ್ತು. ಈಗ ಏನಿರಲಿಲ್ಲ ಉಡುಪಿಯಲ್ಲಿ, ನಡುವೆ ಸ್ವಲ್ಪ ಆಗಿತ್ತು, ಬೇರೆ ಕಡೆ ಎದ್ದಿತ್ತು ರಾಜ್ಯ ತುಂಬ ಆವರಿಸಿತ್ತು ಅದು. ಯಾಕಂತಂದರೆ ಅವ್ರು ಹಿಜಾಬ್ ಹಾಕೊಂಬಂದ್ರೆ ನಾವು ಕೇಸರಿ ಶಾಲು ಹಾಕೊಂಬರ್ತೀವಿ ಅಂತೇಳಿ ಹಿಂದೂ ಯುವತಿಯರು ವಿದ್ಯಾರ್ಥಿನಿಯರು ಹಾಕೊಂಬಂದರು. ತದನಂತರ ಅವ್ರ ವಿರುದ್ಧ ದಲಿತ ಸಂಘಟನೆ ಸೇರಿದಂಥ ವಿದ್ಯಾರ್ಥಿಗಳು ನೀಲಿ ಶಾಲನ್ನು ಬಂದರು, ಜೈ ಭೀಮ್ ಅಂತ ಹೇಳ್ತಾ. ಇದು ಭಯಂಕರ ತಾರಕಕ್ಕೆ ಹೋಗುತ್ತೆ ಅಂತ ಮಾಡಿ ಹಿಜಾಬನ್ನು ಬ್ಯಾನ್ ಮಾಡಿಬಿಟ್ರೆ ಎಲ್ಲ ಕರೆಕ್ಟಾಗಿ ಯಾರೂ ಹಾಕೊಂಬರೋದಿಲ್ಲ ಅಂತೇಳಿ ಆವಾಗ ಬೊಮ್ಮಾಯಿ ಸರ್ಕಾರ ಕರೆಕ್ಟಾಗಿ ಮಾಡಿದ್ರು ಅವರು, ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ. ಈಗ ಅದನ್ನು ಇವರು ಮತ್ತೆ ಅದನ್ನು ಕೆದಕ್ಲಿಕ್ಕೆ ಹೋಗಿದ್ದಾರೆ. ಅಂದರೆ ಇವ್ರಿಗೆ ಸುಮ್ಮನೆ ಇರಲಿಕ್ಕೆ ಏನೋ ಒಂದು ರಾಜಕೀಯ ಮಾಡಲಿಕ್ಕೆ ಬೇಕು ಅಂತ ಆಯ್ತಲ್ಲ. ಯಾಕಂತಂದರೆ ಈಗ ನೋಡಿ, ನಾವು ಹೇಳ್ದಂಗೆ ಹಿಜಾಬ್ ಇವರು ಇದು ಮಾಡಿದ್ರು, ಅಂದರೆ ಅಲೌ ಮಾಡಿದ್ರು. ಈಗ ಕೇಸರಿ ಶಾಲ ಅವರು ಹಾಕ್ಕೊಂಬರ್ತಾರೆ, ಬಿಡೋದಿಲ್ಲ. ಈಗ ಆವಾಗೇನು ಹೇಳೋದು, ಈ RSS, ಬಜರಂಗ ದಳ, ಹಿಂದೂ ಸಂಘಟನೆಗಳ ಕುಮ್ಮಕ್ಕು ಇದು. ಎಲ್ಲರೂ ಹಿಂದೂ ಸಂಘಟನೆ ಅವರ, ಹಂಗಾರೆ ಅವರು ಹಿಂದೂ ಸಂಘಟನೆಯವ್ರ ಇದೇನು ತಪ್ಪಾಯ್ತು ರೀ? ಇದೇನು ಪಾಕಿಸ್ತಾನನ, ಅಫ್ಘಾನಿಸ್ತಾನನ, ಏನು ಬಾಂಗ್ಲಾದೇಶನ? ಹಿಂದೂಗಳು ಹಿಂದೂಸ್ತಾನದಲ್ಲಿರೋದೇ ಎಲ್ಲಿರೋಕ್ಕಾಗತ್ತೆ? ಕಾಂಗ್ರೆಸ್ನವ್ರು ಉತ್ತರ ಕೊಡ್ರಿ ನೋಡೋಣ. ಉತ್ತರ ಕೊಡೋಲ್ಲ, ಬರೀ ಜಾತ್ಯತೀತತೆ ಅಂಥೇಳಿ. ಇವರು ಜಾತ್ಯತೀತತೆ ಹೇಳಪ್ಪ, ಆದರೆ ವಿದ್ಯಾರ್ಥಿನಿಗಳ ಮೇಲೆ ನಿಮ್ಮ ಬಲವಂತದ ಕೇಸರಿ ದ್ವೇಷ ಯಾಕೆ ಬೇಕು ಅಂತ ನೀವು ಜನರಿಗೆ ಉತ್ತರ ದಯವಿಟ್ಟು ಕೊಡಬೇಕು. ಬರೀ ಮೋದಿಯವ್ರ ವಿರುದ್ಧ ಹರಿಯಾದ್ರಾಗಿಲ್ಲ. ಅವರು ಡಿಕ್ಟೇಟರ್ಶಿಪ್ ಆದರೆ ನಿಮ್ಮದು ಯಾವ ಶಿಪ್ ಅಂತೇಳಿ ಜನರು ಎಲ್ಲಿ ಬೇಕಲ್ಲಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇದು ಒಂದು ರೀತಿ ವಿದ್ಯಾರ್ಥಿಗಳಲ್ಲಿ ಈಗ ಮರ್ತಿದ್ರು. ಹಿಜಾಬು, ಕೇಸರಿ ಶಾಲು, ನೀಲಿ ಶಾಲು ಎಲ್ಲ ಮರ್ತಿದ್ರು ತಾನೇ ವಿದ್ಯಾರ್ಥಿಗಳು. ಈಗ ಅದನ್ನು ಸುಮ್ಮನೆ ಕೆದಕೋತ ಬಂದ್ರಿ. ಮತ್ತು ನಿಮಗೆ ಹೈಕೋರ್ಟ್ ಚಿಮಾರಿ ಹಾಕತ್ತೆ. 1-2 ಘಟನೆಯಲ್ಲಿ ಚಿಮಾರಿ ಹಾಕಿದೆ ರಾಜ್ಯ ಸರ್ಕಾರಕ್ಕೆ. ಇದರದ್ದು RSS ಪಥಸಂಚಲನ
ವಿಷಯದಲ್ಲಿ ಇವರು ಪ್ರಿಯಾಂಕ್ ಖರ್ಗೆ ಅವರು ಯಾವ ರೀತಿ ಆರ್ ಎಸ್ ಎಸ್ ವಿರುದ್ಧ ದ್ವೇಷಕಾರಿದ್ರು, ಯಾವ ರೀತಿ ಆಗಿತ್ತು, ಅದು ಬಿಡ್ರಿ, ಅದು ಅವರು ಆರ್ ಎಸ್ ಎಸ್ ದ್ವೇಷನೇ ಅವ್ರು ಮೊದಲಿಂದ ಮಾಡ್ಕೋತಾ ಬಂದಿದ್ದಾರೆ. ಆದರೆ ಆರ್ ಎಸ್ ಎಸ್ ನಾ ಮೊದಲಿಗೂ ಹೇಳ್ತೀನಿ, ಈಗಲೂ ಹೇಳ್ತೀನಿ, ನಿಮ್ಮ ಹಿಂದೂ ಗಣಗಳ ಮೇಲಿನ ದ್ವೇಷವನ್ನು ವಿದ್ಯಾರ್ಥಿಗಳ ಮೇಲೂ ಯಾಕೆ ಪ್ರಯೋಗ ಮಾಡಲಿಕ್ಕೆ ಹೋಗ್ತೀರಾ, ಅಥವಾ ಅವರು ನಿಮ್ಮ ಕೇಸರಿ ದ್ವೇಷನ ಅವ್ರ ಮೇಲೆ ಯಾಕೆ ಬಲವಂತವಾಗಿ ಹೇರ್ತೀರಿ ಅಂತೇಳಿ ಜನರು ಎಲ್ಲಿ ಬೇಕಲ್ಲಿ ಕೇಳ್ತಾ ಇದ್ದಾರೆ. ಮತ್ತು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ. ಬಾಯ್ ಸ್ನೇಹಿತರೆ.